ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ವ್ಯಾಘ್ರಗೀತೆ ಅನ್ನುವಂತಹ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಉತ್ತರ, ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯನ್ನು ಮಹರ್ಷಿ ವೇದವ್ಯಾಸರು ಗ್ರಂಥವಾಗಿ ರಚಿಸಿದರು. ಎರಡನೆಯ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ, ಹಸಿದಿದ್ದ ಹುಲಿಗೆ ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಪರಮಾನಂದವಾಯಿತು. ಮೂರನೇ ಪ್ರಶ್ನೆ, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಉತ್ತರ, ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ಕುಲಾಲ ಚಕ್ರದಂತೆ ಒಂದೇ ಸಮನೆ ವೇಗವಾಗಿ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲು ಪ್ರಾರಂಭವಾಯಿತು. ನಾಲ್ಕನೆಯ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ, ಕಿರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು. ಐದನೇ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿಯು ತನ್ನ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಉತ್ತರ, ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದ ಶಾನುಭೋಗರು ತಿರುಗಿ ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಕಾಡು ದಾರಿ, ಆದರೂ ಬೆಳದಿಂಗಳ ದಿನ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು. ಎರಡನೆಯ ಪ್ರಶ್ನೆ, ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಉತ್ತರ, ಭರತಖಂಡದ ಹುಲಿಗಳು ಆಹಾರಕ್ಕಾಗಿ ಬೇಟೆಯಾಡುವಾಗಲೂ ಧರ್ಮವನ್ನು ಅನುಸರಿಸುತ್ತವೆ. ಶ್ರೀರಾಮನಂತ ದೊರೆಗಳು ಆಡಿದ ನಾಡು, ಭಗವದ್ಗೀತೆ ಹುಟ್ಟಿದ ನಾಡಾಗಿರುವ ಭಾರತದಲ್ಲಿ ಹುಲಿಗಳು ಸಹ ಅಧರ್ಮದಿಂದ ನಡೆಯುವುದಿಲ್ಲ. ಬೆನ್ನು ತಿರುಗಿಸಿದಾಗ ಕೊಲ್ಲುವುದು ಧರ್ಮವಲ್ಲ. ಆದರೆ ಶಾನುಭೋಗರು ಹುಲಿಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಅದರಲ್ಲೂ ಅದು ಪುಣ್ಯಕೋಟಿ ಹಸುವಿಗೆ ಜೀವದಾನ ಮಾಡಿದ ವಂಶದ ಹುಲಿ. ಕುಲಧರ್ಮವನ್ನು ಪಾಲಿಸುತ್ತಿದ್ದ ಹುಲಿ ಶಾನುಭೋಗರನ್ನು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ. ಮೂರನೇ ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಉತ್ತರ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದ ಕೆಲವು ರೈತರು ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಆದರೆ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಜೊತೆಗೆ ಹುಲಿಯ ಗರ್ಜನೆಯೂ ಕೇಳಿಸಿತು. ಹುಲಿಯೂ ಸಹ ರೈತರ ಮಾತುಗಳನ್ನು ಕೇಳಿ ನಿರಾಶೆಯಿಂದ ಗರ್ಜಿಸಿ ಪಲಾಯನ ಮಾಡಿತು. ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಮುಂದೆ ಬಂದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಉತ್ತರ, ಮಾಂಸಾಹಾರಿಯಾಗಿರುವ ಹುಲಿ ಇತರ ಪ್ರಾಣಿಗಳನ್ನು ಕೊಂದು ತಿನ್ನುತ್ತದೆ. ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವಲ್ಲ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗಲೂ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿಯೇ ಕೊಲ್ಲುತ್ತದೆ. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಭಗವದ್ಗೀತೆಯಂತ ಗ್ರಂಥ ಹುಟ್ಟಿತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಕೊಡುವುದಿಲ್ಲ. ಬೆನ್ನು ತಿರುಗಿಸಿದಾಗ ಕೊಲ್ಲುವುದು ಧರ್ಮವಲ್ಲ. ಆದ್ದರಿಂದ ಭರತಖಂಡದ ಹುಲಿಗಳು ಶತ್ರುವನ್ನಾದರೂ ಸರಿ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಅದರಲ್ಲೂ ಇದು ಪುಣ್ಯಕೋಟಿಗೆ ಜೀವದಾನ ಮಾಡಿದ ಸದ್ವಂಶದಲ್ಲಿ ಹುಟ್ಟಿದ ಹುಲಿ. ಆದ್ದರಿಂದಲೇ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಎಂದು ಮೂರ್ತಿರಾಯರು ಹುಲಿ ಬೇಟೆಯಾಡುವ ಬಗೆಯನ್ನು ವಿವರಿಸಿದ್ದಾರೆ. ಎರಡನೆಯ ಪ್ರಶ್ನೆ, ಶಾನುಭೋಗರನ್ನು ರಕ್ಷಿಸುವುದು ಕಿರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ. ಉತ್ತರ, ಹುಲಿಯು ಹಸಿದಿದ್ದರೂ ಶಾನುಭೋಗರನ್ನು ಕಂಡಾಗ ಒಮ್ಮೆಲೆ ಹಾರಿ ಕೊಲ್ಲಲಿಲ್ಲ. ಶಾನುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಎಂಬ ಹುಲಿಯ ಕುಲಧರ್ಮ ಶಾನುಭೋಗರನ್ನು ಕಾಪಾಡಿತು. ಅನಂತರ ಹುಲಿ ಅನೇಕ ಬಾರಿ ಶಾನುಭೋಗರ ಮುಂದೆ ಬರಲು ಪ್ರಯತ್ನಿಸಿತು. ಆದರೆ ಪ್ರತಿ ಸಲ ಶಾನುಭೋಗರು ಹಿಂದಕ್ಕೆ ತಿರುಗಿ ಹುಲಿಗೆ ಬೆನ್ನು ತೋರಿಸಿ ತಪ್ಪಿಸಿಕೊಂಡರು. ಅತಿಯಾದ ಹಸಿವು ಮತ್ತು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದ ಕಾರಣ ಶಾನುಭೋಗರನ್ನು ಹಿಂದಿನಿಂದ ಹಾರಿ ತಿಂದು ಬಿಡಲೇ ಎಂದು ಹುಲಿ ಒಂದು ಕ್ಷಣ ಯೋಚಿಸಿದರೂ ಹಾಗೆ ಮಾಡಲಿಲ್ಲ. ಮತ್ತೆ ಪುನಃ ಹುಲಿಯ ಕುಲಧರ್ಮ ಶಾನುಭೋಗರನ್ನು ಕಾಪಾಡಿತು.
ಕಿರ್ದಿ ಪುಸ್ತಕವನ್ನು ಹುಲಿಯತ್ತ ಎಸೆದು ಮರ ಹತ್ತಲು ಓಡಿದಾಗ ಶಾನುಭೋಗರು ಮುಖ ಅಡಿಯಾಗಿ ಕೆಳಕ್ಕೆ ಬಿದ್ದರು. ಇದು ಶಾನುಭೋಗರಿಗೆ ದೇವರು ಕೊಟ್ಟ ರಕ್ಷಣಾ ವ್ಯವಸ್ಥೆ. ಅದೂ ಕೂಡ ಹುಲಿಯ ಧರ್ಮವನ್ನೇ ಅವಲಂಬಿಸಿದೆ. ಶಾನುಭೋಗರು ಬೆನ್ನು ಕಾಣುವಂತೆ ಬಿದ್ದಿದ್ದರಿಂದ ಹುಲಿ ಅವರನ್ನು ತಿನ್ನಲಿಲ್ಲ. ಶಾನುಭೋಗರ ವಂಶಸ್ಥರು ಕಿರ್ದಿ ಪುಸ್ತಕವೇ ಶಾನುಭೋಗರನ್ನು ರಕ್ಷಿಸಿದ್ದು ಎಂದು ನಂಬಿ ಅದನ್ನು ಪೂಜಿಸುತ್ತಾರೆ. ಆದರೆ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಎಂಬ ಹುಲಿಯ ಧರ್ಮ ಇಲ್ಲದಿದ್ದರೆ ಶಾನುಭೋಗರು ಬದುಕುತ್ತಿರಲಿಲ್ಲ. ಹಾಗಾಗಿ ಹುಲಿಯ ಕುಲಧರ್ಮವೇ ಶಾನುಭೋಗರನ್ನು ರಕ್ಷಿಸಿತು ಎಂದು ಹೇಳಬಹುದು. ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಪ್ರಶ್ನೆ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಹುಲಿ ತನ್ನ ವಂಶದವರ ಸದ್ಗುಣಗಳನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಎಂಬ ಧರ್ಮವನ್ನು ಪಾಲಿಸುತ್ತಿತ್ತು. ಆದರೆ ಪ್ರತಿ ಸಲ ತನಗೆ ಬೆನ್ನು ತೋರಿಸಿ ತಪ್ಪಿಸಿಕೊಳ್ಳುತ್ತಿದ್ದ ಶಾನುಭೋಗರನ್ನು ಹಿಂದಿನಿಂದ ಹಾರಿ ತಿಂದು ಬಿಡಲೇ ಎಂಬ ಯೋಚನೆ ಹುಲಿಯ ಮನದಲ್ಲಿ ಹೊಳೆದು ಹೋಯಿತು. ಆದರೆ ಅದು ಸದ್ವಂಶದಲ್ಲಿ ಹುಟ್ಟಿದ ಹುಲಿ. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಡಲಿಲ್ಲವೇ? ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದುಕೊಂಡಿತು. ಸ್ವಾರಸ್ಯ, ಸ್ವದ್ವಂಶದಲ್ಲಿ ಹುಟ್ಟಿದ ಕಾರಣ ಎಂತಹ ಸಂದರ್ಭದಲ್ಲೂ ಕುಲಧರ್ಮವನ್ನು ಬಿಡದ ಹುಲಿಯ ಗುಣವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಎರಡನೆಯ ಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಹುಲಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಶಾನುಭೋಗರು ತಮ್ಮ ಬ್ರಹ್ಮಾಸ್ತ್ರವಾದ ಕಿರ್ದಿ ಪುಸ್ತಕವನ್ನು ಅದರ ಮುಖಕ್ಕೆ ಎಸೆದರು. ಅದರಿಂದ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಅದಕ್ಕೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಸ್ವಾರಸ್ಯ, ಶಾನುಭೋಗರು ದೇವರ ಮೇಲೆ ನಂಬಿಕೆ ಇಟ್ಟು ಹುಲಿಯಿಂದ ತಪ್ಪಿಸಿಕೊಳ್ಳಲು ತಮ್ಮಿಂದಾದ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಮೂರನೆಯ ಪ್ರಶ್ನೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಕೇಳಿದರು. ಹುಲಿಯಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶಾನುಭೋಗರನ್ನು ಗಾಡಿಯಲ್ಲಿದ್ದ ರೈತರು ರಕ್ಷಿಸಿದರು. ಆದರೆ ತಾವು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿ ತನ್ನನ್ನು ಏಕೆ ಎಳೆದೊಯ್ಯಲಿಲ್ಲ ಎಂಬ ಪ್ರಶ್ನೆ ಶಾನುಭೋಗರನ್ನು ಕಾಡುತ್ತಿತ್ತು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಗಾಡಿಯವರನ್ನು ಕೇಳಿದರು. ಗಾಡಿಯವರು ಅವರು ಬೆನ್ನು ಮೇಲಾಗಿ ಬಿದ್ದಿದ್ದರೆಂದು ತಿಳಿಸಿದರು. ಆಗ ಅವರಿಗೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಎಂಬ ತನ್ನ ಕುಲಧರ್ಮವನ್ನು ಪಾಲಿಸಿದ್ದರಿಂದ ತಮ್ಮನ್ನು ಎಳೆದೊಯ್ಯಲಿಲ್ಲ ಎಂದು ಅರ್ಥವಾಯಿತು. ಸ್ವಾರಸ್ಯ, ಹುಲಿಯು ಕೊನೆಯವರೆಗೂ ತನ್ನ ಕುಲಧರ್ಮವನ್ನು ಪಾಲಿಸಿದ್ದರಿಂದ ಶಾನುಭೋಗರ ಜೀವ ಉಳಿಯಿತು ಎಂಬುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ನಾಲ್ಕನೆಯ ಪ್ರಶ್ನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಗಾಡಿಯವರ ಸಹಾಯದಿಂದ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರಿಕೊಂಡರು. ರಸದೂಟವನ್ನೂ ಮಾಡಿದರು. ಆಗ ಅವರ ಮನಸ್ಸಿನಲ್ಲಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಮೂಡಿ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿದ ಸಂದರ್ಭವನ್ನು ಇಲ್ಲಿ ಹೇಳಲಾಗಿದೆ. ಸ್ವಾರಸ್ಯ, ತಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟ ಮಾಡುತ್ತಿದ್ದೇನೆ, ಆದರೆ ಆ ಹುಲಿ ಈಗ ಎಷ್ಟು ಹಸಿದಿರಬಹುದು ಎಂದು ಶಾನುಭೋಗರು ಯೋಚಿಸುತ್ತಿರುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. ಈಗ ಬಿಟ್ಟ ಪದವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ನಿಮಗೆ ರೆಡ್ ಇಂಕಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬೋದು. ಮುಂದೆ ನಿಮ್ಮ ಭಾಷಾ ಚಟುವಟಿಕೆಯಿಂದ ನಾನು ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಿದ್ದೀನಿ. ಮೊದಲಿಗೆ ಸಂಧಿಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಸುರಾಸುರ, ಸುರಾಸುರ ಅಂದರೆ ಸುರ ಪ್ಲಸ್ ಅಸುರ. ಇಲ್ಲಿ ಅಕಾರದ ಮುಂದೆ ಅಕಾರ ಬಂದು ಆಕಾರ ಆಗಿದೆ. ಇದು ಸವರ್ಣ ದೀರ್ಘ ಸಂಧಿ. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ಇಲ್ಲಿ ಊಕಾರ ಲೋಪ ಆಗಿದೆ, ಹಾಗಾಗಿ ಇದು ಲೋಪ ಸಂಧಿ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಅಕಾರದ ಮುಂದೆ ಊಕಾರ ಬಂದು ಅದು ಓಕಾರ ಆಗಿದೆ, ಸೂರ್ಯೋದಯ ಅಂತ ಆಗಿದೆ ಅಲ್ವಾ, ಹಾಗಾಗಿ ಇದು ಗುಣಸಂಧಿ.
ಮಳೆಗಾಲ, ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕಕಾರಕ್ಕೆ ಗಕಾರ ಆದೇಶ ಆಗಿ ಬಂದಿದೆ, ಹಾಗಾಗಿ ಇದು ಆದೇಶ ಸಂಧಿ. ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಕಾರದ ಮುಂದೆ ಐಕಾರ ಬಂದು ಐಕಾರ ಮಾತ್ರ ಉಳ್ಕೊಂಬಂದಿದೆ, ಹಾಗಾಗಿ ಇದು ವೃದ್ಧಿ ಸಂಧಿ ಆಗಿದೆ. ವೇದಿಯಲ್ಲಿ, ವೇದಿ ಪ್ಲಸ್ ಅಲ್ಲಿ ವೇದಿಯಲ್ಲಿ, ಇದು ಯಕಾರಾಗಮ ಸಂಧಿ ಆಗಿದೆ. ಈಗ ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದವನ್ನು ಕೊಡಿ ಅಂತ ಹೇಳಿದ್ದಾರೆ. ಬೇಗ ಬೇಗ ಅನ್ನೋದು ದ್ವಿರುಕ್ತಿ ಆಗಿದ್ರೆ, ಧೀರಶೂರ ಅನ್ನೋದು ಜೋಡು ನುಡಿ ಅಂತ ಆಗುತ್ತೆ. ಲೋಪಸಂಧಿ ಸ್ವರ ಸಂಧಿ ಆಗಿದ್ರೆ, ಆದೇಶ ಸಂಧಿ ಅನ್ನೋದು ವ್ಯಂಜನ ಸಂಧಿ ಆಗಿದೆ. ಕಟ್ಟ ಕಡೆಗೆ ಅನ್ನೋದ್ರ ರೂಪ ಕಡೆಗೆ ಮತ್ತೆ ಕಡೆಗೆ ಅಂತ, ಹಾಗೆ ಮೊತ್ತ ಮೊದಲು ಅನ್ನೋದನ್ನ ಮೊದಲು ಮತ್ತೆ ಮೊದಲು ಅಂತ ಹೇಳ್ತಾರೆ. ಶರಶ್ಚಂದ್ರ ಅನ್ನೋದು ಸ್ತುತ್ವ ಸಂಧಿ ಆಗಿದ್ರೆ, ದಿಗಂತ ಅನ್ನೋದು ಜಸ್ತ್ವ ಸಂಧಿ ಆಗಿದೆ. ಪಾಠ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಮರಿಬೇಡಿ.